ಅಕ್ಕ ಬಾ ಬಾ ಕುಂದ್ರ ಬಾ. ಸೀರೆ ಆರಿಸಿ ಸಾಕಾತನ ಸುಸ್ತಾತನ. ಯವ್ವ ಹೆಣ್ಮಕ್ಳು ಸೀರೆ ತಗೊಳ್ಳೋದ್ರೊಳಗ ನಾ ಈ 10 ಸಲ ಮನಿಗೆ ಹೋಗಿ ಆಫೀಸ್ನೇ ಕೆಲಸ ಮುಗಿಸಿ ಮನಿಗೆ ಬಂದ್ ಮತ್ ಅಂಗಡಿಗೆ ಬರ್ಬೋದಿತ್ತು. ನಾ ತಗೊಂಡೆಪ್ಪ, ನಂದಾತು. ಇನ್ನು ನೀನು ಹೆಂಡತಿ ಬೀಗ್ ತರ ಸೀರೆ ಹುಡುಕಾಡಕತ್ತಿದ್ಲ. ಆಮೇಲೆ ಮದುಮಕ್ಳು ಅವು ಒಂದೊಂದು ದಿಕ್ಕಿಗೆ ಹೋಗ್ಯಾವ. ಹುಡುಗ ಅರಸ್ತಾನೆ ಅಂತಂದೇಳಿ ಹುಡುಗಿ ಅರಸ್ತಾನೆ ಅಂತ ಈಕಿ. ನಾವೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಲಿಲ್ಲ. ಅವ್ರು ಹೋಗ್ಯಾರ, ಇವ್ರು ಉಳ್ದವ್ರು ಸೀರೆ ತೊಗೊಳಕತ್ತಾರಪ್ಪ. ನಾ ಆಯ್ತತ್ತ ಬನ್ನಿ ಏನು ಮಾಡ್ಬೇಕು ಖಾಲಿ ಕುಂತು. ನನಗೆ ಸೀರೆ ಕೊಡ್ಸಿದ್ಲು ನೀನು ಹೆಂಡತಿ. ನಂಗೆ ಇಷ್ಟ ಆಗಿದ್ದು ಅಂತ ತೊಗೊಂಡಿತ್ತ ಬಂದೆ. ಆತ ನಿಮ್ಮ ಗಂಡಸೂರ್ದೆಲ್ಲ ಅರ್ಬಿ ತೊಗೊಳೋದು. ಹೊಲ್ಸು ತೊಗೊಂಡ್ರೆ ಏನು ಹೊಲ್ದಿದ್ವ ತೊಗೊಂಡ್ಬಿಟ್ರೆ? ಹ್ಞೂ ಅಕ್ಕ, ಎಲ್ಲರೂ ತೊಗೊಂಡ್ವಿ ನಾವು ಅರ್ಬಿ. ನಮ್ದೇನು ಗಂಡಸೂರ್ದು ಭಾಳ ತಗೋದಿಲ್ಲ. ಬಡ ನಮ್ಗೆ ಯಾವ ಬೇಕು ಸ್ವಲ್ಪ ಕಲರ್ ಕ್ವಾಲಿಟಿ ನೋಡ್ತೀವಿ. ನಿಮ್ಮಂಗ ಸೀರೆ ಬಾರ್ಡರ್ ದೊಡ್ಡದು ಸಣ್ಣದು, ಹೂ ಇಲ್ಲಿರ್ಬೇಕಿತ್ತು, ನಾವಿಲ್ಲಿ ಬರ್ಬೇಕಿತ್ತು, ಗುಬ್ಬಿ ಕೂಗ್ಬೇಕಿತ್ತು, ಇಂಥವೆಲ್ಲ ನಾವು ನೋಡಲ್ಲ. ಹಂಗಾಗಿ ಪಟ್ಟನ್ ತೊಗೊಂಡ್ಬಿಟ್ವಿ ಅರ್ಬಿ. ಮತ್ತು ಆದಿತ್ಯಗೂ ಅರ್ಬಿ ಕೊಡ್ಸಿದ್ದೆ. ಅವನು ಒಂದು ಶೇರ್ವಾನಿ, ಆಮೇಲೆ ಸುಟ್ಟು ಬಿಟ್ಟು ಇದು ಶರ್ಟು ಪಂಚಿ ಇವನ್ ತಗೊಂಡ. ಅಲ್ಲ ಶ್ರೀಕಂಠ, ಅರವಿಂದ್ಗೂ ಅರ್ಬಿ ಕೊಡ್ಸಿದ್ನ ನಮ್ಮ ಮಾವ. ಮತ್ತು ಅವರ ಕೊಡ್ಸಿದಿರ್ತಲ್ಲ ಅದು. ಕೊಡ್ಸಿದ್ರು ಬೇ. ಅಲ್ಲ ಮತ್ತ ನಾನು ಆದಿತ್ಯ ಕೊಡ್ಸಿದ್ದೆ, ಅವ್ರು ಅರವಿಂದ್ ಕೊಡ್ಸಿದ್ರು. ಚಲೋ ಕೊಡ್ಸಿದ್ರು. ಆದ್ರ ಎಷ್ಟು ಸ್ವಾಭಿಮಾನಿ ಅವ್ರಂದ್ರ, ನಾನು ಆದಿತ್ಯಾಗ ಎಂತ ಕಾಸ್ಟ್ಲಿ ಅರ್ಬಿ ಕೊಡ್ಸಿದ್ನಲ್ಲ ಅಷ್ಟೇ ಕಾಸ್ಟ್ಲಿ ಅರ್ಬಿನೇ ನನ್ನ ಹಳೆಯ ಅವ್ರಿಗಿಂತ ಏನು ಕಡಿಮೆ ಇರಬಾರ್ದು ಅಂತೇಳಿ ಪಾಪ ಅಷ್ಟು ತುಟ್ಟಿ ಅರ್ಬಿನ ಕೊಡ್ಸಿದ್ರು ಬಿಡು. ಅವ್ರು ಸುಳ್ಳ ಯಾಕೆ ಹೇಳ್ಬೇಕು? ಏನು ಎಷ್ಟರದ ಅರ್ಬಿ ಕೊಡ್ಸಿದಿ ನೀನು? ನಂದು ಎಲ್ಲ ಕೂಡಿ ಒಂದು 60,000 ಚಿಲ್ಲರ್ ಆತು. ಒಂದು 70,000 ಸನಿಕ ಆತದ. ಭಾಳ ಕಾಸ್ಟ್ಲಿ ತಗೊಂಡ್ರ ಅವ್ರು. ಅವ್ರು ಬ್ಯಾಡ ಅನ್ನಕತ್ತಿದ್ರ. ನಾನೇ ಚಲೋ ತಗೋರಿ ಅಂತೇಳಿ ತಗೋ ಅಂತ ಅಂದೆ. ಏನು ಗಣಸೂರ ಅರ್ಬಿಗೆ ಅಷ್ಟ ರೇಟ್? ನಾ ಹೆಣ್ಮಕ್ಳ ಅರ್ಬಿಗೆ ಅಷ್ಟ ರೇಟ್ ಇರ್ತದಂತ ಮಾಡಿದ್ದೆಪ್ಪ. ನೋಡು ಪುಕ್ಕಟ ಸಿಗ್ತದಂತೇಳಿ ಹೆಂಗೆ ತಗೊಂಡ ಅವನು ತುಟ್ಟಿ ಅರ್ಬಿನ. ಅದು ಹೋಗ್ಲಿ ಬಿಡು, ಇವ್ರು ಕೊಡ್ಸಿದ್ರಾ? ಬಾ ಎಲ್ಲಿಗೆ ಬಡ್ಡಿ ಸಾಲ್ದಂಗೆ ತಂದಾರ ಯಾರಿಗೆ ಗೊತ್ತು. ಅದೆಲ್ಲ ಏನ್ ಗೊತ್ತಿಲ್ಲಕ್ಕ. ಆಮೇಲೆ ಅನಿಸ್ತು ನನಗೂ, ನಾನು ಕಾಸ್ಟ್ಲಿ ಅರ್ಬಿ ಕೊಡಿಸ್ಬಾರ್ದಾಗಿತ್ತು. ನಾನು ಕೊಡ್ಸಿದ್ದಕ್ಕೆ ಅವರು ಇದು ಮಾಡಿದ್ರು. ನಾನು ಬೇಕಾದ್ರೆ ಸಪ್ರೇಟಾಗಿ ಹೋಗಿ ಕರ್ಕೊಂಡು ಹೋಗಿ ಕೊಡ್ಸಿದ್ರಕ್ಕಿತ್ತನ ಅಂತ ಅನಿಸ್ತು. ಆದ್ರೆ ಮತ್ತೆ ಹೆಂಗೆ ಅನಿಸ್ತು ಗೊತ್ತನ, ಈಗ ನಾ ಸಪ್ರೇಟಾಗಿ ಕರ್ಕೊಂಡು ಹೋಗಿ ಕೊಡ್ಸಿದ್ದೆ ಅಂತಿಕ್ಕೋ. ಮದ್ವಿ ದಿನ ಇವ್ರೊಂಥರ ಬೇರೆ ಹಾಕೊಂತಿದ್ರು, ನನ್ನ ಮಗನ ಒಂಥರ ಬೇರೆ ಹಾಕೊಂತಿದ್ದ. ಆ ಕಾರಣಕ್ಕೆ ನಾನು ಸುಮ್ಮನಾದೆ, ಏನನ್ಲಿಲ್ಲ. ನಾನು ಹಾಕಿ ರೊಕ್ಕ ಕೊಡಿಸ್ತೀನಿ ಬಿಡ್ರಿ, ನಿಮ್ಮ ಕಡೆ ಇದ್ದಷ್ಟು ಕೊಡ್ರಿ, ಏನ್ ತಲೆ ಕೆಡಿಸ್ಕೋಬೇಡ್ರಿ, ನಾ ಮಾಡ್ಕೋತೀನಿ ಅಂತಂದ್ರು ಕೇಳಲಿಲ್ಲ ಅವ್ರು. ಬ್ಯಾಡ್ರಿ ನಾನು ಹಳ್ಯಾಗ ಏನು ಕೊಡಿಸ್ಬೇಕು ನಾನಾ ಕೊಡಿಸ್ತೀನಿ ಅಂತ ಕೊಡ್ಸಿದ್ರು. ಮಾಡ್ತೇನೆ ತಡಿ ನಿನಗೆ. ಶ್ರೀಮಂತರ ಸವಾಸ ಬೆಳೆಸಿದ್ರೆ ಏನಾಕೈತಿ ಅಂತೇಳಿ ಗೊತ್ತಾಗಬೇಕು ನಿಮಗೆ. ಮಾಡ್ತೇನೆ ತಡಿ, ಬಂದೆ. ಶ್ರೀಕಂಠ 1 ಮಿನಿಟ್ ಬಂತಡಿ. ಬರ್ರಿ ಬೀಗ್ರ ಬರ್ರಿ. ಇಲ್ರಿ ಅಣ್ಣಾರ, ನೀವು ಅಕ್ಕ ತಮ್ಮ ಮಾತಾಡತ್ತಿದ್ರ ಅಂತ ಹೇಳಿ ನಾನು ಅಲ್ಲೇ ನಿಂತಿದ್ದೆ ರೀ. ಅಂತ ಕದ್ದು ಹೇಳುವೆಲ್ಲ ಏನಿಲ್ಲ. ಬರ್ರಿ ಕುಂದ್ರ ಬರ್ರಿ. ಈ ಹೆಣ್ಮಕ್ಳದ್ ಮುಗಿಯಂಗಿಲ್ರಿ. ಇನ್ನು ಏನ್ ರಾತ್ರಿ ಓಡಿಸ್ತಾರ ಏನ್ ಯಾರಿಗ್ ಗೊತ್ತ. ಬರ್ರಿ ಕುಂದ್ರ ಬರ್ರಿ. ತಲಿ ಭಾಳ ಹೊಡ್ಯಾಕತ್ತೈತ್ರಿ. ಒಂದೇ ಇಲ್ಲೇ ಹೊರಗೆ ಚಾ ಕುಡ್ದು ಬರ್ತೇನೆ ರೀ ಅಣ್ಣಾರ. ನಾನು ಬರ್ತೇನೆ ನೋಡ್ರಿ. ಅಲ್ಲ ನಾನು ಈ ಡಬ್ಬಿ ಅಂಗಡಿ ಹೊಂಟೇನಿ ರೀ ಕುಡಿಯಾಕ. ಇಲ್ಲೇ ಹೊರಗೆ ಒಂದು ಡಬ್ಬಿ ಅಂಗಡಿ ಸ್ಟವ್ ಹಚ್ಕೊಂಡ್ ಮಾಡಾತನಲ್ರಿ 5 ರೂಪಾಯಿ ಚಾ. ಅಲ್ಲೇ ರೀ, ನಾನು ಕರೆಯಂಗಿಲ್ಲ ಚಾ ಕುಡಿಯಾಕ. ಅಯ್ಯೋ ಅಣ್ಣಾರ, ನೀವು ಅಂತೆಲ್ಲ ಕುಡಿತೀರೇ ಇಲ್ಲ ಅಂತ ನಾ ಕರೀಲಿಲ್ರಿಪ್ಪ. ಹಂಗೆಲ್ಲ ಏನ್ ತಿಳ್ಕೊಬೇಡ್ರಿ. ನಾನು ಮನಸ್ಸು ಹಂಗಿಲ್ರಿ ನಿಮ್ಮನ್ನ ಕರಿಬಾರ್ದು ಅಂತೇಳಿ. ನೀವು ಕುಡಿತೀರಾ ಇಲ್ಲ ಅಂತೇಳಿ ನಾ ಕರೀಲಿಲ್ರಿ ಅಷ್ಟೇ. ನಾಡ್ರಿ ಕುಡಿತೇನೆ ನಡ್ರಿ. ಈಗೂ ಎಷ್ಟೋ ಸಲ ನಂಗೆ ಫುಟ್ಪಾತ್ನೇ ತಿನ್ನೋದೇ ಇಷ್ಟ. ಹಂಗ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ನಾ ಅಷ್ಟೊಂದು ಹೈ ಲೆವೆಲ್ನಾಗ ಯೋಚನೆ ಮಾಡೋ ಮನುಷ್ಯನ ಅಲ್ಲ. ಯಾವತ್ತು ಮನುಷ್ಯ ಒಂದೊಂದು ಮೆಟ್ಲ ಹತ್ತಿ ಬಂದಿದ್ದನ್ನ ನೆನ್ಪಿಟ್ಕೋಬೇಕ್ರಿ. ಸಣ್ಣಂದ್ರಿತ ಭಾಳ ಕಷ್ಟಪಟ್ಟೇನ್ರಿ ನಾನು. ನಡ್ರಿ ಚಾ ಕುಡಿತೇನೆ ನಡ್ರಿ. ಅಲ್ಲೇ ತಲೆ ನಂದು ವಿಪರೀತ ಹೊಡೆಯಾಕತೈತಿ ಹೆಣ್ಮಕ್ಳ ಗದ್ಲಕ್. ನಡ್ರಿ. ಈಗ ಹಿಂಗಾದ್ರೆ ಇನ್ನು ಮದುವೆಗೆ ಏನೈತೆ ಏನ ಬರ್ರಿ. ಇದೇ ಇರ್ಲಿ ಬಿಡ್ರಿ ನಂಗೆ ಸೀರೆ. ಇದು ಭಾಳ ಕಡಿಮೆ ರೊಕ್ಕದೈತ್ರಿ. ಎಷ್ಟು ಇದಕ್ಕೆ? 1200 ರೂಪಾಯಿ ಅಷ್ಟೇ. ಅಯ್ಯೋ ತಡಿ, ಒಂದು ಚಲೋ ತಗೊಳಂತ್ರಿ. ಅಲ್ಲ ಶಾಂತಕ್ಕ, ಅವ್ರ ಕೊಡ್ಸಾಕತ್ತಾರ ತಗೋರಿ. ಪಾರ್ವತಿ, ಅಂತೀರ ಈ ಸೀರೆ ಭಾಳ ಚಂದ ಐತಿ ನೋಡ. ಇದು ಬೀಗ್ ತರ ಸೀರೆಗೆ ಆದ್ರೆ ಕೊಡಾಕ ಮಸ್ತ್ ಐತಿ ನೋಡಿದ ಸೀರೆ. ತಗೋ ಇದನ್ನ ಅವ್ರಿಗೆ ಕೊಡು. ಯಾಕಂದ್ರೆ ನಾಳೆ 4 ಮಂದಿ ಊಟಾಗ ಅನ್ಬೇಕಲ್ಲ ಏನ್ ಚಂದ ಕೊಟ್ಟಾರ ಈ ಸೀರಿನ ಅಂತೇಳಿ. ಅದಕ್ಕೆ ಚಂದ ಐತಿ, ಭಾಳ ಚಂದ ಐತಿ ಸೀರೆ. ತಗೋ ಹಿಡಿ, ಇದನ್ನ ಕೊಡು ಅವ್ರಿಗೆ. ವಾವ್ ಶಾಂತಕ್ಕ, ಹೊಡೆದೆಲ್ಲ ಜಾಕ್ಪಾಟ್, ಮಸ್ತ್ ಐತಿ ಸೀರೆ. ಬ್ಯಾಡ್ರಿ ಇದು ಬ್ಯಾಡ್ರಿ. ನನಗೆ ಇಷ್ಟು ತುಟ್ಟಿ ಸೀರೆ ಬ್ಯಾಡ್ರಿ ಪರಕರ. ನನಗೆ ಬ್ಯಾಡ್ರಿ ಇಂಥವೆಲ್ಲ ಊಟ ಅಭ್ಯಾಸ ಇಲ್ಲ ನಮಗೆ. ನಂಗೆ ಇದೇನು 1200 ರೂಪಾಯಿ ಐತಲ್ಲ ಸೀರೆ, ಇದೇ ಸಾಕು. ಅಯ್ಯೋ ತಗೋರಿ, ಇದಿಷ್ಟು ಚಂದ ಐತಿ ಸೀರೆ. ಅಪರೂಪಕ್ಕೆ ನಮ್ಮ ಅಂಟಿಯರು ಯಾರಿಗೂ ಯಾವತ್ತು ಏನು ಸೀರೆ ಗೀರಿ ಆರಿಸಿ ಕೊಟ್ಟೋರಲ್ಲ. ಅಂಥದ್ದು ನಮ್ಮ ಅಂಟಿಯರು ಸೀರೆ ತಗೊಂಬಂದಾರ. ನೀವು ಅಲ್ಲಂದ್ರೆ ಹೆಂಗೆ ತಗೊಳಕ ಬೇಕಪ್ಪ ನೀವು ಇದನ್ನ ನೋಡ್ರಿ. ಎಷ್ಟು ಚಲೋ ಕಾಂಜೀವರಂ ಸೀರೆ ಎಷ್ಟು ಚಂದ ಆರಿಸ್ಕೊಂಬಂದಾರ. ಮಸ್ತ್ ಐತಿ. ನಮಗೆ ಗಾಂಚಲಿಪುರಂ ಅದು ಊಟ ಗೊತ್ತಿಲ್ರಿ ನಮ್ಗೆ. ಇವೆಲ್ಲ ಬ್ಯಾಡ್ರಿ ಪರಕರ. ಬೇಜಾರು ಮಾಡ್ಕೋಬೇಡ್ರಿ, ನಂಗೆ ಬ್ಯಾಡ್ರಿ. ಹಂಗಂದ್ರೆ ಹೆಂಗ್ರಿ? ಅಂದ್ರೆ ನಮ್ಮ ಮೇಲೆ ಅಭಿಮಾನ ಇಲ್ಲನೇ? ನಾ ಆರಿಸ್ಕೊಟ್ಟಿದ್ದು ನೀವು ಇಷ್ಟಪಡಂಗಿಲ್ಲನ್ರಿ? ತಗೊಳಕ ಬೇಕಪ್ಪ ನೀವು ಅಲ್ಲಂದ್ರೆ ನಮ್ಮ ಮನ್ಸಿಗೆ ಭಾಳ ಬೇಜಾರಕೈತಿ ನೋಡ್ರಿ. ಬೀಗ್ ತರ ಸೀರೆ ನೋಡ್ರಿ. ಇದು ಲಂಗದಾವಣಿ ಟೈಪ್, ನೆರಿಗ್ಯಾಗ ಹಸಿರು ಬರ್ತೈತಿ, ಸೆರಗನ್ಯಾಗ ಕಾಪಿ ಕಲರ್ ಬರ್ತೈತಿ. ಜಂಪರ್ ನೋಡ್ರಿ ಹೆಂಗೈತಿ, ಎಷ್ಟು ಚಂದ ಐತಿ ಸೀರೆ. ತಗೊಳಕ ಬೇಕು ಪರಕ, ಹೇಳಿ ನೀನು.
ಬೇಕಾದ್ರೆ ಇದ್ರೊಳಗೆ ಕಲರ್ ಹುಡುಕ್ಲಿ. ಅಯ್ಯೋ ಕಲರ್ ಹುಡ್ಕಕ್ ಏನೈತ್ರಿ ಅಂಟಿಯಾರ, ಇದನ್ನ ನೋಡಿದ್ರೆ ಯಾರಿಗೂ ಇಷ್ಟ ಇಲ್ಲ ಅನ್ನಂಗಿಲ್ಲ. ಅಷ್ಟು ಚಲೋ ಸೀರೆ ಐತಿದು, ನಿಜವಾಗ್ಲೂ ಚಂದ ಐತ್ರಿ. ಅಗ್ಗೆ ಇವ್ರು ಶಾಂತಕಾರ ನಿಮಗೆ ಮಸ್ತ್ ಹೇಳಿ ಮಾಡಿಸ್ತಂಗ ಐತ್ರಿ. ನೀವು ಉಟ್ಕೊಳಕ ಬೇಕಿದನ್ನ. ಯಾಕೆ ನಿಮಗೆ ಹಿಡ್ಸಿಲ್ಲನ್ರಿ? ಹೇಳ್ರಿ ಬೇಕಾರ. ಅಲ್ಲ ಇಷ್ಟ ಆಗಿಲ್ಲ ಅಂತಲ್ಲ, ಕಲರ್ ಚಲೋನ ಐತ್ರಿ. ಕಿಮ್ಮತ್ತಿನ ಸೀರೆ ಇದು ಎಲ್ಲ ಚಲೋ ಐತ್ರಿ. ಆದ್ರೆ ನನಗೆ ಅದೇ ಅಷ್ಟು ಕಡಿಮೆ ರೇಟಿಂದ ಇರಲಿ. ನನಗೆ ಹೆಚ್ಚಿಗೆ ರೇಟಿನ ಸೀರೆ ಬ್ಯಾಡ್ರಿ. ನಿಮ್ಮ ಕಾಲು ಬೀಳ್ತೇನೆ. ಅಯ್ಯೋ ದೇವ್ರಿ, ಏನ್ ಮಾತಾಡ್ತೀರಿ? ಕಾಲು ಯಾಕೆ ಬೀಳ್ತೀರಿ? ಬೇಡಪ್ಪ, ಇದನ್ನ ತಗೋರಿ, ಚೆನ್ನಾಗೈತಿ. ನೀವು ಸುಮ್ಮನಿರಿ. ನಾನು ಮಾತ್ರ ಈ 1100 ರೂಪಾಯಿ ಸೀರೆ ನಿಮ್ಗೆ ಹೂ ಅನ್ನಂಗಿಲ್ಲ. ಅಲ್ಲ ಈಗ 4 ಮಂದಿ ಬೀಗ್ತಾರ ಸೀರೆ ಅಂದ್ಮೇಲೆ ಎಂಥದ್ದು ಕೊಟ್ಟಾರಂತ ನೋಡ್ತಾರ್ರಿ. ಹೌದಿಲ್ಲ? ಚಲೋದ್ ಕೊಟ್ಟಾರ ಅಂದ್ರೆ ಒಂದು ಮಾತು, ಎಂಥದಾರ ಕೊಟ್ರ ಅವ್ರಾರ ಏನಂತಾರ ಹೇಳ್ರಿ. ಅದಕ್ಕೆ ನೀವು ಚಲೋದ ತಗೋಬೇಕು. ಶಾಂತಕ್ಕ, ನಿನ್ನ ಪ್ರಾಬ್ಲಮ್ ಏನು? ತಗೋ. ಅಲ್ಲ ಅದು ನನಗೆ ಅಷ್ಟು ತುಟ್ಟಿದು ಬ್ಯಾಡಾಗಿತ್ತು ರೀ. ಎಷ್ಟು ಭಾಳ ರೇಟಿಂದ ಐತೆ ಅದು. ಇದು 6500 ರೂಪಾಯಿ ಐತ್ರಿ. ಕಡಿಮೆನೇ ಆಯ್ತು, ಇರ್ಲಿ. 6000 ರೂಪಾಯಿ ಅಂದ್ರೆ ಅಡ್ಡಿ ಇಲ್ಲ, ಚಲೋ ಐತಿ. ಚಲೋ ಐತ್ರಿ ಸೀರೆ. ಅಯ್ಯೋ ದೇವ್ರಿ, 6500 ರೂಪಾಯ. ತಮ್ಮ ಅಲ್ಲಿ ಕಾಣ್ತತಲ್ಲ, ಇಂಥದ ಸೇಮ್ ಐತ್ ನೋಡಲ್ಲ. ಕಲರ್ ಎಟ್ಟ ಬದ್ಲೈತೆ, ಅದನ್ನ ತೆಗಿಪ್ಪ. ಈ ಸೀರೆ ಭಾಳ ಚಂದ ಐತಲ್ರಿ ಅಕ್ಕಾರ? ನಿಮಗೆ ಬೇಕನ್ರಿ ಇದು? ವಾ ಮಸ್ತ್ ಐತ್ರಿ. ಈ ಕಲರ್ ನಮ್ಮ ಕಡೆ ಇದ್ದಿದ್ದಿಲ್ಲ ನೋಡ್ರಿ, ಚಲೋ ಆತ. ಇಬ್ರು ಒಂದ ನಮ್ನಿ ಉಡ್ತೇವೆ, ಕಾಂಜೀವರಂ ಸೀರೆ. ಇದೇ ಇರ್ಲಿ, ತಗೋರಿ ಹಂಗಾರ. ತಗೋರಿ, ಚಲೋ ಆತಿಲ್ಲ? ಇಬ್ರು ಒಂದೇ ತರ ಉಡಾಕತ್ತೀರಿ. ಪಾರ್ವತಿ, ಆ ಮದ್ಮಕ್ಳ ಸೀರೆ ಅದಾವಲ್ಲ, ಏನ್ ಮಿನ ಆರ್ಸ್ಯಾರ. ಹೌದಾ? ಬಂತಾಡ್ರಿ. ಅಲ್ಲ ಶಾಂತಕ್ಕ, ಇಷ್ಟು ಚಲೋ ಸೀರೆನೂ ಅಲ್ಲಿ ಅಂತೀಯಲ್ಲ? ಗಿರ್ಜಿ, ಅರ್ಥ ಮಾಡ್ಕೋ. ಈಗಾಗಲೇ ಪಾಪ ನನ್ನ ಗಂಡ ಆದಿತ್ಯನ್ಗಿಂತ ನಾನು ಹಳೆ ಕಡಿಮೆ ಇರಬಾರ್ದು ಅಂತೇಳಿ ಜಗ್ಗು ತುಟ್ಟಿ ಅರ್ಬಿ ಕೊಡ್ಸನ್ಲಿ. ನಾವು ಯಾವ್ದಾರು ಸಣ್ಣ ಪುಟ್ಟ ಸಂಬಂಧ ಬೆಳೆಸಿದ್ರೆ ಇಷ್ಟು ತುಟ್ಟಿ ಅರ್ಬಿ ಅವರು ತಗೊಂತಿದ್ದಿಲ್ಲ, ನಾವು ಕೊಡಿಸ್ತಿದ್ದಿಲ್ಲ. ನಮ್ಮ ಶಕ್ತಿ ಮೀರಿ ಯಾವುದೂ ಹಾಕಿದ್ದಿಲ್ಲ. ಈಗ ದೊಡ್ಡ ಮಂತನ ಸಂಬಂಧ ಬೆಳೆಸಿ ನಾವು ಸಣ್ಣ ತಂದ ಯೋಚನೆ ಮಾಡಕ ಆಗುವಲ್ತಲ್ಲ ಗಿರ್ಜಿ. ಅರ್ಥ ಮಾಡ್ಕೋ. ಅದಕ್ಕೆ ಬೀಗ್ತಾರ ಸೀರೆನ ನಾನೊಂದು 1100-1200 ತಗೊಂಡಿದ್ರೆ ಅವ್ರಿಗೊಂದು 2000 ರೂಪಾಯಿ ಸೀರೆ ಕೊಡಿಸ್ತಿದ್ದೆ ನಾನು. ಹಾಕಿತ್ತಿಲ್ಲ. ಈಗ ನೋಡಿದ್ರೆ 6500 ರೂಪಾಯಿ ಸೀರೆ ಅವರು ತಂದು ಕೊಟ್ರು ಅಂತೇಳಿ ಇವರು ತಗೋ ಅಂತ ಒತಾವತಿ ಹೆಚ್ಚಿದ್ರು. ಒಲ್ಲ ಅಂದ್ರೆ ಅವ್ರಿಗೆ ಸಿಟ್ಟು, ಬಿಟ್ರು ಇವ್ರಿಗೆ ಸಿಟ್ಟು. ಈಗ ತಗೊಂಡೆ ನಾನು ಕಡಿಮೆ ರೇಟಿನ ಸೀರೆ ಕೊಡಕ್ಕಾಕೈತೇನೆ ಹಂಗಂತೇಳಿ ಮತ್ತೆ ನಾನು 6500 ರೂಪಾಯಿ ಸೀರೆನ ಕೊಟ್ಟೆ. ಇದು ಹೆಂಗಾಗ್ಬಿಡ್ತಂದ್ರೆ ಈಗ ಅವ್ರು ಏನು ದೊಡ್ಡ ಪ್ರಮಾಣದ ಮಾಡ್ತಾರ, ನಾವು ಅಷ್ಟೇ ಮಾಡ್ಬೇಕಾಗೈತಿ. ಈಗ ಅವ್ರು 6500 ಕೊಟ್ಟು ನಾ 2000 ರೂಪಾಯಿ ಕೊಟ್ಟಿದ್ರೆ ಎಷ್ಟು ಅಸಹ್ಯಕ್ಕಿತ್ತು ನೀನು ಹೇಳು. ಹಂಗಾಗಿ ನನಗೆ ರೊಕ್ಕದ್ದು ಹಿಡಿದು ಬಿಟ್ಟಂಗೆ ಆಗತ್ತತ್ಲೆ. ಅಯ್ಯೋ ಶಾಂತಕ್ಕ, ಹೌದನ? ನಾ ಇದನ್ನ ಯೋಚನೆನ ಮಾಡಲಿಲ್ಲ ಶಾಂತಕ್ಕ. ಹಂಗೆ ಮಕ್ಕಳ ಮದುವೆಗೆ ಅಂತೇಳಿ ನಾವೇನು ರೊಕ್ಕ ಈಡಾಗಿ ಜೋಡಿಸಿಟ್ಟಿದ್ದಿಲ್ಲ. ಎಲ್ಲ ಒಂದು ಸಣ್ಣ ಪುಟ್ಟ ಆ ಸಂಘ ಈ ಸಂಘ ಅಲ್ಲೊಟ್ಟು ಬಿಸಿ ಹಾಕಿ ಮನ್ಯಾಗ ಕೊಟ್ಟು ಖರ್ಚಿಗೆ ಇಟ್ಕೊಂಡು ಬ್ಯಾಂಕ್ನಾಗ ಕೊಟ್ಟಿಟ್ಟು ಅಂದ್ರೆ ಎಲ್ಲ ಕುಡಿಸಿ ಬಳತ್ ತೆಗೆದ್ರು ಒಂದು 2 ಲಕ್ಷ ರೂಪಾಯಿ ಇತ್ತಷ್ಟೇ ನಮ್ಮ ಕಡೆ. ಆಮೇಲೆ ಬಂಗಾರ ಬೆಳ್ಳಿ ಅನ್ನಕ್ಕೇನ ಒಂದು ಜೊತೆ ಕಿವ್ಯಾಂದು, ಏಕೆಕಿಗೆ ಒಂದು ಜೊತೆ ಈಕಿಗೆ ಒಂದು ಜೊತೆ ಕಿವ್ಯಾನು. ಆಮೇಲೆ ಆಕಿಗೊಂದು ಸಣ್ಣ ಒಂದು ನೆಕ್ಲೆಸ್ ಮಾಡಿಸಿದ್ದೆ, ಈಕಿಗೊಂದು ಮಾಡಿಸಿದ್ದೆ. ಅದು ಬಿಟ್ಟರೆ ನಾ ಬೇರೆ ಏನು ಹುಯಿ ಅಂತ ನಮಗೆ ಬಂಗಾರ ಏನು ಇಲ್ಲಲೇ. ಈಗ ನೋಡಿ ಎಲ್ಲ ಮಾಡಿಸ್ಬೇಕೀಗ. ಅವ್ರು ಏನು ಮಾಡ್ತಾರ ಅದು ತಕ್ಕನ ಮಾಡಿಸ್ಬೇಕು. ಹಳ್ಯಾಂದು ಅರಿಬಿದು 60,000 ರೂಪಾಯಿ ಆತಂತ. ಏನು ಮಾಡ್ತೀವಿ ನೋಡು. ಯಾವ ಕನಸ್ನ್ಯಾಗೂ ಊಹೆ ಮಾಡ್ಕೊಳಕ್ಕೆ ಆಗಂಗಿಲ್ಲ ನಾವು. 60,000 ಯಾರ್ಯಾರ ಮಂದಿಗೆ ಗೊತ್ತಾದ್ರೆ ನಗತಾರ ಹಳ್ಳ್ಯಾಗಿಲ್ಲ. ಏನು ಎಲ್ಲ ನಾವು ಅಷ್ಟು ತುಟ್ಟಿ ಅರ್ಬಿ ನಮ್ಮ ಜಲಮ್ದಾಗಾರ ಹುಟ್ಟೇವನ್ಲೇ ಗಿರ್ಜಿ, ನೀನ ಹೇಳಿ ನೋಡುನು. ಅದು ಅಲ್ದ ಆ ಶೇಟು ಅಂಗಡಿಗೆ ಹೋಗಿದ್ರೆ ಕಡಿಮೆ ರೇಟ್ನಾಗ ಮಿನ ಸೀರೆರ ಸಿಗ್ತಿದ್ವು. ಈ ಹೆಣ್ಮಗಳು ಬಾಯಿ ಮಾಡಿ ಈ ದೊಡ್ಡ ಅಂಗಡಿ ಕರ್ಕೊಂಬಂದಾಳ. ಈ ಅಂತದ ಪ್ಯಾಲೇಸ್ ಅಂತವ ಇದು. ಈ ಅಂಗಡಿಯಾಗ ಮುಟ್ಟಿದ್ದಕ್ಕೆಲ್ಲ 1000 ರೂಪಾಯಿ ರೇಟ್. ಅದೇನೋ ಅಂತಾರ ಲೈಟ್ ಹಚ್ಚಿ ಜಿಗಿ ಅನ್ನಂಗೆ ಲೈಟ್ ಹಚ್ಚಿ ಶೋರೂಮ್ನಾಗ ಗ್ಲಾಸ್ನಾಗ ಇಟ್ಟುಬಿಟ್ಲೆ ಗೊಂಬೆ ಗುಡಿಸಿ ಅದನ್ನ ಏನು 10,000 ಅಂದ್ರು ಹೂನ, 20,000 ಅಂದ್ರು ಹೂನ. ಹಂಗಾಗ್ಬಿಟ್ಟತ್ ನೋಡ್ಲೆ. ಅಯ್ಯೋ ಹೌದಾ ಶಾಂತಕ್ಕ, ನೀ ಪಾಪ ನಮಗೊಂದು 1000 ರೂಪಾಯಿ ಸೀರೆ ತೊಗೊಂಡಿದ್ದಿ. ನಾನು ತೊಗೊಳಕ್ಕೆ ಹೋದ್ರೆ 1000, 1500 ಆದವು. ಏನು ಕಡಿಮೆ ರೇಟಿನ ಸೀರೆನೇ ಸಿಗೋಲ್ವಿಲ್ಲ. ಶೇಟು ಅಂಗಡಿಯಾಗ ಆದ್ರೆ ಸಿಗ್ತಿದ್ದುವ. ನಡಿ ತೊಗೊಂಡಾಗೈತೆ ಶಾಂತಕ್ಕ, ಏನು ಮಾಡೋಕೆ ಆಗಂಗಿಲ್ಲ ಈಗ. ಏನು ನಡಿ ಪ್ಯಾಕಿಂಗ್ ಮಾಡ್ಸೋಣ ನಡಿ, ಮತ್ತೇನು ಮಾಡೋದು. ಅವರು ಮದುಮಕ್ಕಳು ಸೀರೆ ತೊಗೊಂಡ್ರು ಏನು ಬಿಟ್ರವ ನೋಡಲಿಲ್ಲ. ತುಟ್ಟಿವೇ ಕೊಡ್ಸಿರ್ತಾರೆ ಬಿಡು, ಅದ್ರಾಗ ಏನೈತಿ. ಆ ಹುಡುಗಿನ ಆರಿಸ್ಕೊಳಕ್ಕೆ ಹೋಗ್ಯಾವಲ್ಲ ಮತ್ತೆ. ಅಯ್ಯೋ ದೇವ್ರೆ, ಪಾರ್ವತಿ ಜಗ್ಗು ಬೇಜಾರು ಮಾಡ್ಕೊಳಕತ್ತಿದ್ಲು. ಆಕಿಗೂ ಮೊದಲು ಗೊತ್ತಾಗಿಲ್ಲ. ಪ್ರೀತಿ ಮಾಡ್ತೇನೆ ಅಂತೇಳಿ ಮಾಡಿಬಿಟ್ಟವ. ಈಗ ನಮ್ಮಪ್ಪ ನಮಗೆ ತ್ರಾಸಕತ್ತೆ ಅಂತೇಳಿ ಈಗ ಯೋಚನೆ ಮಾಡಕತ್ತಾಳ. ಆದ್ರೆ ಹಂಗೆ ಈ ಥರ ಯೋಚನೆ ಮಾಡಿಲ್ಲ ಅಂದ್ಬಿಟ್ಲೆ ನಾವು ಬಿಡಾಕತ್ತೇನೆ. ಹೇಳ್ಬೇಕಂದ್ರೆ ಗಿರ್ಜಿ, ನಿನ್ನ ಮುಂದಂತ ಹೇಳಾಕತ್ತೇನ್ಲೆ, ಶಕ್ತಿ ಮೀರಿ ಪ್ರಯತ್ನ ಪಡಾಕತ್ತೇವಿಲೇ ಗಿರ್ಜಿ. ಮದುವೆ ಮಾಡಾಕ ಶಕ್ತಿ ಮೀರಿ ಪ್ರಯತ್ನ ಪಡಾಕತ್ತೇವಿ, ರೊಕ್ಕ ಹಾಕಾಕತ್ತೇವಿ. ನಮ್ಮಂತೇಳಿ ಅಷ್ಟು ರೊಕ್ಕ ಇಲ್ಲಲೇ. ಇನ್ನು ಮದುವೆ ಮುಂಜಿ ಅಳಾನ್ ಕರೀದು ಕಳ್ಸೋದು. ಅಯ್ಯೋ ದೇವ್ರೇ, ನೆನೆಸ್ಕೊಂಡ್ರೆ ಹೆಂಗೋ ಏನು ನಿನಗೆ ಗೊತ್ತಿಲ್ಲ. 1 ಎಕರೆ ಹೊಲ ಮಾರ್ಬೇಕನ್ನಕತ್ತಾನ ಇವರಪ್ಪ. 1 ಎಕರೆ ಹೊಲ ಮಾರಿ ನನ್ನ ಮಗಳ ಮದುವೆ ಮಾಡ್ತೀನಿ, ಇನ್ನೊಂದು ಎಕರೆ ಹೊಲ ಮಾರಿ ಆ ಮಗಳ ಮದುವೆ ಮಾಡ್ತೀನಿ ಅನ್ನಕತ್ತಾರ. ಗೊತ್ತೇನು? 2 ಎಕರೆ ಮಾರಿದ್ರ ಹೊಟ್ಟಿಗೆ ತಿನ್ನೋದೇನ್ಲೇ ನಾವು? ಹೊಟ್ಟಿಗೆ ಬಟ್ಟಿಗೆ ಅಂತೇಳಿ ಇದ್ದವ್ರು ನಾವು. ನಮ್ಗೇನು ಇಷ್ಟ ಆಡಂಬ್ರ ಖರ್ಚು ಬರ್ತೈತೆ ಅಂತ ಗೊತ್ತಿತ್ತನ್ಲೇ. ಅಯ್ಯೋ ಪಾಪ ಶಾಂತಕ್ಕ,
ನಿಜವಾಗ್ಲೂ ನಾ ಅದೇ ಅನ್ಕೊಂತಿದ್ದೆ, ನಮ್ಮ ಶಾಂತಕ್ಕರು ಅವ್ರ ರೇಂಜಿಗೆ ಅಳತಿಗೆ ನಿಂತು ಬಿಟ್ಟಾರಲ್ಲ, ನೀ ಏನಾರ ರೊಕ್ಕ ಪಕ್ಕ ಇದ್ದಾತನ ಬಿಡು ಅಂತ ನಾ ಹಿಂಗೆ ಮಾಡಿದ್ದೆ. ಆದ್ರೆ ಇಷ್ಟೆಲ್ಲ ತ್ರಾಸು ಒಳಗೆ ನಿಮ್ಗೈತಂತ ನನಗೂ ಗೊತ್ತಿದ್ದಿಲ್ವ. ಏನು ತ್ರಾಸ ಏನವ ಇವ ಆತಾಗ. ಪಾಪ ನನ್ನ ಮಗಳಿಗಿದೆ ಯಾವುದು ಗೊತ್ತಿಲ್ಲ ನಿಜವಾಗ್ಲೂ. ಇರ್ಲಿ ಬಾ ಶಾಂತಕ್ಕ, ಬೇಜಾರು ಮಾಡ್ಕೊಬೇಡ ನಡಿ. ವಾವ್ ಅಕ್ಕ ಸೂಪರ್ ಕಾಣ್ಸಾತಿ ಮಾವರ. ನೋಡ್ರಿ ಇಲ್ಲಿ ನಮ್ಮ ಅಕ್ಕನ ತಿದ್ದಿದ್ ಗೊಂಬಿ ಕಾಣಕತ್ತಾಳ. ಇಲ್ಲಿ ನೋಡ್ರಿ ಇಲ್ಲಿ ನಮ್ ತಂಗಿನೂ ಎಷ್ಟ್ ಚಂದ ಕಾಣಕತ್ತಾಳ. ನಾ ಅದಕ್ಕೆ ಅಲ್ಲನ್ರಿ ಪಟಾಯಿಸಿದ್ದ. ನೋಡಿದ್ರನ ಬರೀ ಕಾಳು ಹಿಂಗ ಹಾಕಿದೆ, ಬೀಳ್ತತನ ಹಾಕಿ ಅಂತ ಬಿದ್ದೇ ಬಿಡ್ತ. ಏನಿಲ್ಲ ಏನ ನಮ್ ತಂಗಿ ಏನ್ ಅಷ್ಟು ಸುಲಭಕ್ಕೆ ಒಪ್ಕೊಂಡಿದ್ದಿಲ್ಲ. ಆರಾಮ ಹಾಕಿ ಒಲ್ಲೆ ಅಂದು ಆಮೇಲೆ ನಿನಗೆ ಕಾಡಿಸಿ ಒಪ್ಕೊಂಡಿದ್ದ. ಹೋಲ್ ಬಿಡ್ರಿಪ್ಪ ಮಾಮಾರ, ಈಗ ನಾವಿಬ್ರು ಯಾಕೆ ಸುಮ್ಮನೆ ಜಗಳ ಮಾಡೋಣ? ನಮ್ ಹುಡುಗಿನೂ ಮಸ್ತ್ ಕಾಣತಾಳ, ನಿಮ್ ಹುಡುಗಿನೂ ಮಸ್ತ್ ಕಾಣಕತ್ತಾಳ. ಏನ್ರಿ ಮದ್ವಿ ಸೀರಿನೂ ಆರಿಶಾತ. ಬರೋಣನ್ರಿ ಹಂಗಾರಿನ ಹೋಗುನ. ನೋಡ್ರಿ ಬರೀಲಿ ಒಂದ್ ಫೋಟೋ ನಾ ತೆಗಿತೀನಿ, ಒಂದ್ ಫೋಟೋ ನೀವು ತೆಗಿರಿ, ಇಬ್ರು ಮಸ್ತ್ ಕಾಣ್ತೇವಿ. ಅಣ್ಣ ಎಷ್ಟದಿರ್ ನೋಡ್ರಿ ಇಬ್ರು, ನಾನ್ ಹಿಂಗ್ ಕಾಣ್ತೀನಿ ಅಂತ ಒಟ್ಟ ಹೇಳವಲ್ರಲ್ಲ. ಸೂಪರ್.